ನೀವೇನು ಬ್ರಾಹ್ಮಣರಾಗಿ ಹುಟ್ಟಿ ಎಂಜಾಯ್ ಮಾಡ್ತೀರಾ ಅಥವಾ ಶೂದ್ರಾಗಿ ಹುಟ್ಟಿ ಇವೆಲ್ಲ ಶೂದ್ರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಧರ್ಮ ಲಿಖಿತ, ನಿಮ್ಮ ಕರ್ಮ ಸಿದ್ಧಾಂತದ್ದು. ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ. ನಿಶ್ಚಿತ ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳಕ್ಕಾಗೋದಿಲ್ಲ. ಈಗ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ಇವರೆಲ್ಲ ಹಿಂದೂ ಧರ್ಮ ಅಂತ ಸ್ಟಾರ್ಟ್? ಹಿಂದೂ ಅನ್ನೋ ಶಬ್ದ ಯಾರು ಕೇಳ್ತಾ ಇದ್ದಾರೆ, ಬ್ರಾಹ್ಮಣ ಪಂಡಿತರಿದ್ದಾರೆ, ಇದನ್ನ ನೋಟ್ ಮಾಡ್ಕೊಳ್ಬೇಕು. ಯಾವ ವೈದಿಕ ಬುಕ್ಕಿನಲ್ಲಿ ಹಿಂದೂ ಅನ್ನೋ ಶಬ್ದ ಇಲ್ಲ. ಯಾವ್ದಾದ್ರು ಪುರಾಣದಲ್ಲಿ ಇದೆಯಾ ಈ ತರ? ಇಲ್ಲ. ಇತ್ತೀಚೆಗೆ ನೀವು ನಿಮ್ಮ ಪುರಾಣ ನಮ್ಮ ಪುರಾಣಗಳು ನಾವು ಬರ್ಬೋದು. ಸಿಂಧು ಅನ್ನೋ ಶಬ್ದದಿಂದ ಹಿಂದೂ ಅನ್ನೋ ಶಬ್ದ ಬಂದಿದೆ. ಸಿಂಧು ಹೋಗಿ ಹಿಂದೂ ಆಯ್ತು, ಹಿಂದೂ ಹೋಗಿ ಹಿಂದೂ ಆಯ್ತು, ಅದು ಇಂಡಸ್ ಅಂದ್ರು ಅವರು. ಆ ಇಂಡಸ್ ಇಂದ ಬರೋ ಶಬ್ದನೇ ಇಂಡಿಯಾ. ಅದು ನಾವೆಲ್ಲ ವೈದಿಕರು, ಹಿಂದೂಗಳಲ್ಲ. ವೇದದಿಂದ ಹುಟ್ಟಿದ ಧರ್ಮ ಇದು. ಅವನಿಗೆ ಸೈನ್ಯ ಕೊಟ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿ ಮುಸಲ್ಮಾನರಿಗೆ ಕರೆಸಿ ಸಹಾಯ ಮಾಡಿದವರು ಹಿಂದೂಗಳೇ. ಅವಾಗಿನಿಂದ ಮುಸ್ಲಿಮರು ಇಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಈ ರಾಜ್ಯ ಸ್ಥಾಪನೆ ಮಾಡೋದು ಡೆಲ್ಲಿಯಲ್ಲಿ ಇವರೇ ಗುಲಾಮ್ರೆ, ಅಫ್ಘಾನಿಸ್ತಾನದವ್ರೆ. ಮೊಘಲರವರೆಗೆ ನಾವು ಮುಸಲ್ಮಾನರ ಬಾಯಲ್ಲಿ ಹಿಂದೂಗಳಾಗ್ಬಿಟ್ಟಿವಿ. ನಮ್ಮ ಧರ್ಮದ ಹಿಂದೂನಲ್ಲ. ನಮ್ಮ ಧರ್ಮ ಗ್ರಂಥ ಯಾವುದೇ ಧರ್ಮ ಗ್ರಂಥದಲ್ಲಿ ಇಲ್ಲ. ಅದು ಪೋರ್ಚುಗೀಸ್ ಬಂದ್ರು. ಸೊ ಇಲ್ಲಿ ಯಾರೇ ಬಂದಿರ್ಲಿ ನಮ್ಮ ದೇಶಕ್ಕೆ, ಎಲ್ಲಾರು ವ್ಯಾಪಾರಕ್ಕೋಸ್ಕರ ಬಂದಿರೋದು. ಹೌದು. ಸೊ ವ್ಯಾಪಾರಕ್ಕೋಸ್ಕರ ಬಂದು ಇಲ್ಲಿ ರಾಜರ ತರ ಹಾಳಿದ್ರು. ಇದನ್ನ ಸಾವರ್ಕರ್ ಹೇಳ್ತಾರೆ. ನಾನು ಸಾವರ್ಕರ್ ಬಹಳ ಓದ್ಕೊಂಡಿದ್ದೀನಿ. ಓಕೆ, ಅದಲ್ಲಿ ಅವರ ಹಿಂದುತ್ವ ಬುಕ್ನಲ್ಲಿ ಇದು ಹೇಳಿದ್ದಾರೆ ಅವರು. ನಾವು ಪರಿಕೀರ ವಿರುದ್ಧ ಯಾಕೆ ಸೋತೀವಿ ಅಂದ್ರೆ ಆಕ್ಷನ್ ಅಂತ ಅರ್ಥ ಅಲ್ಲ, ಕ್ರಿಯೆ ಅಂತ ಅರ್ಥ ಅಲ್ಲ, ಮಚ್ ಮೋರ್ ದನ್ ದಟ್. ಏನಂದ್ರೆ ಕರ್ಮ ಅಂದ್ರೆ ಮೂರ್ ತರದ ಕರ್ಮ ಇರ್ತದೆ. ಒಂದು ನಿಮ್ಮ ತಲೆಮಾರಿಂದ ಬಂದಂತ ನಿಮ್ಮ ಕರ್ಮ. ಓಕೆ, ಆಮೇಲೆ ಎರಡನೇದು ನೀವು ಈ ಜನ್ಮದಲ್ಲಿ ಮಾಡದ ಕೆಲಸದ ಮೇಲೆ ಹುಟ್ಟುವಂತ ಪಾಪ ಪುಣ್ಯ ಮಾಡದ ಕೆಲಸ ಹುಟ್ಟೋದು ಎರಡನೇ ಕರ್ಮ. ಓಕೆ, ಆಮೇಲೆ ಅದಕ್ಕೆ ಏನದು ಪ್ರಾರಬ್ಧ ಕರ್ಮ, ಆಗಾಮಿಕ ಕರ್ಮ ಮುಂದಿಂದದು. ಇನ್ಮೇಲೆ ಮಾಡ್ತಕ್ಕಂಥ ಪಾಪಗಳು ಮುಂದೆ ಸೇರ್ಕೊಳ್ತವೆ. ಈಗ ಈ ಜನ್ಮ ಇದ್ದದ್ದು ಈ ಕರ್ಮ, ಹಿಂದಿನ ಜನ್ಮ ಬಂದಿದ್ದು. ಅದಕ್ಕೆ ಇಲ್ಲ ಏನು ಹಣೆ ಬರಹ ಅಂತ ಅದು ಬರೋದು ಇದೆ. ಮೂರು ಇದೆ. ಈ ಮೂರು ಕರ್ಮದಿಂದ ನೀವು ಈ ಜನ್ಮದಲ್ಲಿ ಏನು ಇರ್ತೀರಿ, ನೀವೇನು ಬ್ರಾಹ್ಮಣರಾಗಿ ಹುಟ್ಟಿ ಎಂಜಾಯ್ ಮಾಡ್ತೀರಾ ಅಥವಾ ಶೂದ್ರಾಗಿ ಹುಟ್ಟಿ ಇವೆಲ್ಲ ಶೂದ್ರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಧರ್ಮ ಲಿಖಿತ, ನಿಮ್ಮ ಕರ್ಮ ಸಿದ್ಧಾಂತದ್ದು. ಓಕೆ, ಸೊ ಈ ಕರ್ಮ ಸಿದ್ಧಾಂತ ಅದೊಂದೇ ಬಹಳ ಮುಖ್ಯದ ಹಿಂದೂಗಳಿಗೆ ಅಂದ್ರೆ ಭಾರತದಲ್ಲಿ ನಂಬುವಂತ ಹಿಂದೂಗಳಿಗೆ. ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ಮೊದಲೇ ಲಕ್ಷಣ. ಎರಡನೇದು ಪುನರ್ಜನ್ಮ. ಈಗ ನೀವು ಮುಸಲ್ಮಾನರನ್ನು ತಗೊಂಡ್ರೆ, ಕ್ರಿಶ್ಚಿಯನ್ ತಗೊಂಡ್ರೆ ಪುನರ್ಜನ್ಮ ಇಲ್ಲ. ಇವರಿಗೆ ಪುನರ್ಜನ್ಮ ಇದೆ. ಯೇಸು ಕ್ರಿಸ್ತ ಹುಟ್ಟಿ ಬರ್ಲಿಲ್ಲ, ಅವನು ದೇವ್ ಕಾಣ್ತು ಇಷ್ಟೇ. ಆದ್ರೆ ಪುನರ್ಜನ್ಮ ಆಗ್ಲಿಲ್ಲ, ಅವನು ಸುಮ್ಮನೆ ಸ್ವರ್ಗಕ್ಕೆ ಹೋದವನು. ಓಕೆ, ಪುನರ್ಜನ್ಮ ಆಗ್ಲಿಲ್ಲ. ಆದ್ರಿಂದ ಮುಸಲ್ಮಾನರಲ್ಲಿ, ಈ ಕ್ರಿಶ್ಚಿಯನ್ರಲ್ಲಿ ಪುನರ್ಧರ್ಮ ಕಲ್ಪನೆ ಇಲ್ಲ. ಬಹಳಷ್ಟು ಧರ್ಮದಲ್ಲಿ ಇಲ್ಲ. ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಇರಲೇಬೇಕು. ಸೊ ಎರಡನೇ ಕಲ್ಪನೆ. ಮೂರನೇದು ಇವರಿಗೆ ಅದೇ ಫಸ್ಟ್ ಆಕ್ಚುಲಿ ವೇದಗಳೇ ಮೂಲ. ನೀವು ಹಿಂದೂ ಅನ್ಬೇಕಾದ್ರೆ ವೇದಿಕ ಧರ್ಮ, ವೇದಗಳಲ್ಲಿ 4 ವೇದಗಳಿದೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂತ 4 ವೇದಗಳಿದೆ. ಈ 4 ವೇದಗಳಲ್ಲಿ ಏನಿದೆ, ಸುಮಾರು ಅದು 5,000 ವರ್ಷ ಹಿಂದಿಂದು ಕನಿಷ್ಠ. ಅದು ಇವಾಗ್ಲಿದಿಲ್ಲ, ಈಗಿದೆ. ಎಲ್ಲ ಜ್ಞಾನ ಇದೆ, ನಮ್ಮ ನಂಬಿಕೆಯಲ್ಲಿ ಬಂದಿದೆ ಅಂದಷ್ಟು ಎಲ್ಲರೂ ಈ ಮಾತು ಬರೋರು ವೇದಿಕ ಧರ್ಮ ಅಂತಾರೆ. ಹಿಂದೂ ಧರ್ಮ ಅಂದ್ರೆ ವೇದಿಕ ಧರ್ಮ ಅಂದ್ರೆ ವೇದದಿಂದ ಹುಟ್ಟಿದ್ದು. ಆವಾಗ ಜಾತಿಗೆ ಅಷ್ಟು ಬೆಲೆ ಇರಲಿಲ್ಲ. ಜಾತಿ ಅವೇ ಹುಟ್ಕೊಳ್ತಿತ್ತು, ಬಟ್ ಈ ಟೈಪ್ ಇರಲಿಲ್ಲ. ಅಲ್ಲಿ ಒಂದೊಂದು ಶ್ಲೋಕ ಬರ್ತದೆ. ಓಕೆ, ಆ ಶ್ಲೋಕ ಋಗ್ವೇದದಲ್ಲೇ ಬರ್ತದೆ. ಆ ಶ್ಲೋಕ ಏನ್ ಬರ್ತದೆ ಅಂದ್ರೆ, ಒಬ್ಬ ಮನುಷ್ಯ ಅನ್ನುವಂಥ ಒಬ್ಬ ದೈವಿಕ ಪುರುಷನನ್ನ ನೀವು 4 ಭಾಗ ಮಾಡಿ ಕಟ್ಟು ಮಾಡಿದ್ರೆ ತಲೆಗೇನಂತಾರೆ, ಭುಜಕ್ಕೇನಂತಾರೆ, ತೊಡೆಗೇನಂತಾರೆ, ಪಾದಕ್ಕೇನಂತಾರೆ ಅಂತ ಪ್ರಶ್ನೆ ಕೇಳುತ್ತೆ. ಅದಕ್ಕೆ ಉತ್ತರ ಏನ್ ಹೇಳುತ್ತೆ, ಈ ರುಂಡ ಮತ್ತು ಬಾಯಿ ಇರ್ತಕ್ಕಂಥದ್ದು ಬ್ರಾಹ್ಮಣ, ಭುಜ ಇರ್ತಕ್ಕಂಥದ್ದು ಕ್ಷತ್ರಿಯ, ಭುಜಬಲಿ, ಬಾಹುಬಲಿ. ಓಕೆ, ಆಮೇಲೆ ಕಾಲು ತೊಡೆ ಇದ್ದಂಥ ಮನುಷ್ಯ ವೈಶ್ಯ, ಆಮೇಲೆ ಪಾದ ಇರೋದು ಅವನು ಶೂದ್ರ ಅಂದ್ರೆ ಈ 3 ಮೇಲಿನ ಜಾತಿಗಳನ್ನ ಸೇವೆ ಮಾಡ್ಲಿಕ್ಕೆ ಇದ್ ಮಾಡಿರೋದು. ಕೆಟ್ಟ ಕರ್ಮ ಮಾಡಿ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ರೆ ಈ ಜನ್ಮದಲ್ಲಿ ಶೂದ್ರಾಗಿ ಹುಡ್ತೀರಿ. ಅದು ನಿಮ್ ಕರ್ಮಫಲ, ನಾನೇ ಕರ್ಮಫಲ ಅಂತ ಬರ್ತಾರಲ್ಲ, ಇದು ನನ್ನ ಕರ್ಮ ಅಂತೆಲ್ಲ ಬಡ್ಕೊಳ್ತಲ್ಲ ಇದು. ಸೊ ಪುನರ್ಜನ್ಮ ಎರಡನೇದು, ವೇದ ಹೇಳಿದ್ದು, ಆಮೇಲೆ ಕರ್ಮ, ಇವು 3. ಆಮೇಲೆ ಇಲ್ಲಿ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ. ನಿಶ್ಚಿತ ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಹೇಳಿ, ನೀವು ಮುಸಲ್ಮಾನರಿಗೆ ಹೋದ್ರೆ ಕುರಾನ್ ಇದೆ, ಕ್ರಿಶ್ಚಿಯನ್ರಿಗೆ ಹೋದ್ರೆ ಬೈಬಲ್ ಇದೆ, ಮತ್ತೆ ಜೂಗಳಿಗೆ ಹೋದ್ರೆ ಓಲ್ಡ್ ಬೈಬಲ್ ಇದೆ. ಓಲ್ಡ್ ಬೈಬಲ್ ಅಂದ್ರೆ 24 ಪುಸ್ತಕ, ತೋರಾ ಅಂತಾರೆ. ಅದರಲ್ಲಿ ನಾನು ಓದ್ಕೊಂಡಿದ್ದೀನಿ ಅವನು ಕೂಡ. ಬುಕ್ ಆಫ್ ಜೆನೆಸಿಸ್, ದಿ ನಂಬರ್, ದಿ ಎಕ್ಸೋಡಸ್, ಅವೆಲ್ಲ ಇಂಥದ್ದು 24 ಬುಕ್ ಇದೆ. ಅದಕ್ಕೆ ಬುಕ್ ಆಫ್ ತೋರಾ ಅಂತಾರೆ, ಓಲ್ಡ್ ಬೈಬಲ್ ಅದು. ಅದರಿಂದ ಅದನ್ನ ಭಾಗ ಈ ಕ್ರಿಶ್ಚಿಯನ್ರಲ್ಲೂ ಬಂದಿದೆ,
ಮುಸಲ್ಮಾನರಲ್ಲಿ ಬಂದಿದೆ. ಆಮೇಲೆ ಬರ್ತೀನಿ ಪಾಯಿಂಟಿಗೆ. ಆದ್ರೆ ಇಲ್ಲಿ ಹಂಗಿಲ್ಲ, ಒಂದೇ ಶಾಸ್ತ್ರದ ಗ್ರಂಥ ಇಲ್ಲ ಹಿಂದೂ ಧರ್ಮಕ್ಕೆ. ಫಾರ್ ಎಕ್ಸಾಂಪಲ್ ಸರ್ ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ, ಸಾರಿ. ಈಗ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ಇವರೆಲ್ಲ ಹಿಂದೂ ಧರ್ಮ ಅಂತ ಸ್ಟಾರ್ಟ್ ಮಾಡಿದ್ದಾರೆ? ಇದು ಅದೇ ಹೇಳುದು, ಬರ್ತೀನಿ. ಹಿಂದೂ ಧರ್ಮ ಅನ್ನೋದಕ್ಕೆ 2 ಸ್ಪಷ್ಟವಾದ ಅರ್ಥಗಳಿದೆ. ನೀವು ಅದಕ್ಕೆ 3ನೇದು ಸೇರಿಸ್ಬೋದು, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸೇರಿಸ್ಬೋದು, ವರ್ಮಾ ಜಸ್ಟಿಸ್. ಮೊದಲೇದು ಹೇಳ್ತೀನಿ, ಇದು ಏನಾಯ್ತು, ಹಿಂದೂ ಅನ್ನೋ ಶಬ್ದ ಯಾರು ಕೇಳ್ತಾ ಇದ್ದಾರೆ, ಬ್ರಾಹ್ಮಣ ಪಂಡಿತರಿದ್ದಾರೆ, ಇದು ನೋಟ್ ಮಾಡ್ಕೊಳ್ಬೇಕು. ಯಾವ ವೈದಿಕ ಬುಕ್ಕಿನಲ್ಲಿ ಹಿಂದೂ ಅನ್ನೋ ಶಬ್ದ ಇಲ್ಲ. ಕೆಟಗಾರಿಕ್ ನಾನು ಸೆಟ್ ಮಾಡ್ತೀನಿ. ನಮ್ಮ ಈ ಏನು ಭಾರತದ ಸಂಸ್ಕೃತಿಯಲ್ಲಿ ವೈದಿಕ ಧರ್ಮ ಏನಂತಾರಲ್ಲ, ಆ ವೈದಿಕ ಧರ್ಮದ ಬಹಳ ಮಹತ್ವದ ಗ್ರಂಥಗಳಂದ್ರೆ ವೇದಗಳು, ಉಪನಿಷತ್ತುಗಳು, ಆಮೇಲೆ ನಂತರ ಬಂದಂಗ ಇದು ಆಮೇಲೆ ಶಾಸ್ತ್ರಗಳು, ಪುರಾಣಗಳು. ಇಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅನ್ನೋ ಶಬ್ದ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವ್ದಾದ್ರು ಪುರಾಣದಲ್ಲಿ ಇದೆಯಾ ಈ ತರ? ಇಲ್ಲ. ಇತ್ತೀಚೆಗೆ ನೀವು ನಿಮ್ಮ ಪುರಾಣ ನಮ್ಮ ಪುರಾಣಗಳು ನಾವು ಬರ್ಬೋದು. ಓಕೆ, ನಮ್ಮ ರಾಜಕಾಲ ಪುರಾಣ ಬರ್ತದೆ ಅಲ್ಲಿ. ಅದಿಲ್ಲ. ಇದು ಫಸ್ಟ್ ಟೈಮ್ ಜಗತ್ತಿನಲ್ಲಿ ಬಂದಿದ್ದು 2600 ವರ್ಷಗಳ ಹಿಂದೆ. 2600 ವರ್ಷಗಳ ಹಿಂದೆ ಝೆಂಡ್ ಅವೆಸ್ಟಾ ಅಂತ ಒಂದು ಧರ್ಮ ಗ್ರಂಥ ಇದೆ. ಭಾರತದಲ್ಲ, ಅದು ಇರಾನದ ಪರ್ಷಿಯನ್ ಭಾಷೆಯಲ್ಲಿದೆ. ಅದು ಪಾರ್ಸಿಗಳದ್ದು. ಪಾರ್ಸಿಗಳಂದ್ರೆ ಇರಾನದವರು, ಪರ್ಷಿಯಾ ಅಂದ್ರೆ ಇರಾನದು. ನೀವು ಅಲ್ಲಿ ಈ ಪರ್ಷಿಯಾ ದೇಶದ ಧರ್ಮ ಅವ್ರದ್ದು ಇದೇ ಬೇರೆ ಇದೆ. ಬಟ್ ಆ ಧರ್ಮ ಗ್ರಂಥದಲ್ಲಿ ಹಿಂದೂ ಅನ್ನೋ ಶಬ್ದ ಬಂದಿದೆ. ಅದೇ ಫಸ್ಟ್ ಟೈಮ್ ಬಂದಿರೋದು. ಝೆಂಡ್ ಅವೆಸ್ಟಾದಲ್ಲಿ ಬೇರೆ ಎಲ್ಲಿ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಅಂದ್ರೆ ಅವರೆಲ್ಲ ಪಾರ್ಸಿಯವ್ರನ್ನ ಫಾಲೋ ಮಾಡ್ಬೇಕಂದ್ರೆ ಹಿಂದೂ ಅಂತ ಯಾರು ಹೇಳ್ತಾರ ಅವ್ರು? ಆ ಶಬ್ದ ಬಂದಿದೆ, ಅಲ್ಲಿ ಬೇರೆ ಅರ್ಥದಲ್ಲಿ ಬಂದಿದೆ, ಧರ್ಮ ಅಂತ ಅಲ್ಲ. ಅವ್ರು ಏನ್ ಹೇಳಿದ್ರು, ಸಿಂಧು ನದಿ ಇದೆ, ಸಿಂಧು ನದಿಯ ಪೂರ್ವಕ್ಕೆ ಇರುವ ಜನ ಎಲ್ಲರೂ ಹಿಂದೂಗಳು ಅಷ್ಟೇ. ಇದು ಜಾಗ್ರಫಿ, ಭೌಗೋಳಿಕವಾದಂತಹ ಶಬ್ದ. ಸಿಂಧು ನದಿ ಈಗ ಪಾಕಿಸ್ತಾನದಾಗಿದೆ ಹೆಚ್ಚಿಗೆ, ನಮ್ಮಲ್ಲಿ ಉಗಮ ಆಗುತ್ತೆ, ಚೈನಾದಲ್ಲಿ ಉಗಮ ಆಗುತ್ತೆ, ಅದು ಇಂಡಿಯಾದಲ್ಲಿ ಹರಿತದೆ, ಹಿಮಾಚಲ ಪ್ರದೇಶದಿಂದ ಹೋಗ್ಬಿಟ್ಟು ಮುಂದೆ ಅದು ಪಾಕಿಸ್ತಾನ ಹರಿದು ಕೊನೆಗೆ ಅರಬ್ಬಿ ಸಮುದ್ರ ಸೇರುತ್ತೆ. ಆ ನದಿಯ ಪೂರ್ವಕ್ಕೆ ಇರೋದು, ಈ ಕಡೆ ಇರೋದೆಲ್ಲ ಅದು ಹಿಂದೂ, ಪಶ್ಚಿಮಕ್ಕೆ ಇರೋದೆಲ್ಲ ಹಿಂದೂ ಅಲ್ಲ ಅವ್ರ ಅರ್ಥದಲ್ಲಿ. ಅಂದ್ರೆ ಇಲ್ಲಿ ವಾಸಿಸುವ ಎಲ್ಲಾ ಜನರು, ಯಾವ ಧರ್ಮ, ಯಾವ ಭಾಷೆ, ಯಾವ ಸ್ಟೇಟ್ ಬಿಟ್ಬಿಡಿ, ಅವು ಎಲ್ಲರೂ ಹಿಂದೂಗಳೇ. ಅಂದ್ರೆ ಜಾಗ್ರಫಿಕಲಿ, ಭೌಗೋಳಿಕವಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ಸಿಂಧು ನದಿಯ ಪೂರ್ವದಲ್ಲಿ ವಾಸಿಸುವ ಜನ ಹಿಂದೂಗಳು. ಯಾಕೆ ಹಿಂದೂ ಅಂದ್ರೆ, ಸಿಂಧು ಅನ್ನೋ ಶಬ್ದ ಬಂದಿರೋದು ಸಿಂಧು ಅನ್ನುವ ಸಂಸ್ಕೃತ ಶಬ್ದದಿಂದ. ಸಿಂಧು ಹಿಂದೂ ಆಗಿದೆ, ರೈಟ್? ಹೋಗ್ತಾ ಇದೆಯಲ್ಲ. ಅದಕ್ಕೆ ಸಿಂಧು ನದಿ ಸಂಸ್ಕೃತಿ ಅಂತಾರೆ. ಯಾಕಂತಾರೆ, ಇದೆ ಸಿಂಧು ನದಿಯಲ್ಲೇನೆ ಮೊದಲು ಉಗಮ ಆಯ್ತು. ಯಾಕಂದ್ರೆ ಅದ್ರ ಕಥೆ ಇದೆ, ಆಮೇಲೆ ಬರ್ತೀನಿ. ಸಿಂಧು ಅನ್ನುವ ನದಿಯ ಹೆಸರಿನಿಂದ ಅವ್ರು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ಅವ್ರು ಹಿಂದೂ ಅಂದ್ರು. ಆಯ್ತಾ? ಇದು ಹಿಂದೂ ಅಂತ ಬಂದಿರೋದು ಆ ಬುಕ್ಕಿನಲ್ಲಿ ಡಿಸ್ಕ್ರೈಬ್ ಮಾಡಿ ಭೌಗೋಳಿಕ ಅರ್ಥದಲ್ಲಿ ಬಂದಿದೆ, ಧಾರ್ಮಿಕ ಅಲ್ಲ. ತಮ್ಮ ಹತ್ರ ಬುಕ್ ಇದೆಯಲ್ಲ? ಯಾಕೆ ಕೊಡ್ತೀನಿ. ಈ ಹಿಂದೂ ಹೆಸರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್? ಹಿಂದೂ ಸರ್, ಅದೇನು ಹೇಳ್ತೀನಿ. ಈ ದೇಶದ ಜನ ತಿಳ್ಕೊಳ್ಬೇಕಂತ ಅತ್ಯಂತ ಮಹತ್ವದ ಒಂದು ಅಂಶ ಅಂದ್ರೆ, ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದ ಯಾವುದೇ ಪ್ರಾಚೀನ ಗ್ರಂಥ, 4 ವೇದಗಳಿರ್ಬೋದು, 114 ಪುರಾಣ ಉಪನಿಷತ್ತುಗಳಿರ್ಬೋದು, 18 ಶಾಸ್ತ್ರಗಳಿರ್ಬೋದು, 18 ಪುರಾಣಗಳಿರ್ಬೋದು, ಇಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅನ್ನೋ ಶಬ್ದ ಬಳಕೆ ಆಗಿಲ್ಲ. ಮೊದಲೇದು. ಓಕೆ. ಇದು ಫಸ್ಟ್ ಟೈಮ್ ಐತಿಹಾಸಿಕವಾಗಿ ನೋಡಿದಾಗ ಬಂದಿರೋದು 2600 ವರ್ಷಗಳ ಹಿಂದಿನ ಪಾರ್ಸಿ ಧರ್ಮ ಗ್ರಂಥ ಝೆಂಡ್ ಅವೆಸ್ಟಾ ಅನ್ನೋದ್ರಲ್ಲಿ ಇದು ಮೊಟ್ಟ ಮೊದಲು ಬರ್ತದೆ. ಅದು ಬಂದಿದ್ದು ಧರ್ಮದ ಅರ್ಥದಲ್ಲೆಲ್ಲ, ಭೂಗೋಳದ ಅರ್ಥದಲ್ಲಿ. ಪಾಕಿಸ್ತಾನದ ಆಚೆ ಕಡೆ ಈ ಬಲ್ಗಡ್ ಹೋದ ತಕ್ಷಣ ಇರೋದು ಇರಾನಿನ ಜನ ಭಾರತದೊಂದಿಗೆ ಆಗಾಗ ಬಂದು ವ್ಯಾಪಾರಕ್ಕೆ ಹೋಗುವುದು ಮಾಡ್ತಿದ್ರು. ಅವಾಗ ಮುಸಲ್ಮಾನರಾಗಿದ್ದಿಲ್ಲ, ಮುಸಲ್ಮಾನ ಧರ್ಮ ಇದ್ದಿಲ್ಲ. ಆಗ ಮುಸಲ್ಮಾನರೇ ಇರಲಿಲ್ಲ, ಮುಸಲ್ಮಾನ್ ಧರ್ಮನೇ ಇರಲಿಲ್ಲ. ಅದು ಇರಾನ್ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಇರಲಿಲ್ಲ. ಮುಸಲ್ಮಾನ್ ಧರ್ಮ ಸ್ಥಾಪನೆ ಆಗಿದ್ದು 1400 ವರ್ಷಗಳ ಪೂರ್ವದಲ್ಲಿ, 627ನೇ ಶತಮಾನದಲ್ಲಿ ಮಾತ್ರ ಚಾಲುವಾಯಿತು. ಅಲ್ಲಿವರೆಗೆ ಮುಸ್ಲಿಂ ಇಲ್ಲ. ನಾನು ಹೇಳ್ತಾ ಇರೋದು 2600 ವರ್ಷಗಳ ಪೂರ್ವದಲ್ಲಿ ಇರಾನದ ಧರ್ಮ ಪಾರ್ಸಿ ಧರ್ಮ. ಅವರು ಈ ಕಡೆ ವ್ಯಾಪಾರ ಇಟ್ಕೊಂಡು ಬಂದು ಹೋಗ್ತಿದ್ರು ಭಾರತದ ಕಡೆ. ಆ ಕಾಲದಲ್ಲಿ ಮುಸ್ಲಿಂ ಧರ್ಮನೂ ಇರ್ಲಿಲ್ಲ, ಮುಸ್ಲಿಮರು ಇರ್ಲಿಲ್ಲ. ಅಲ್ಲಿ ಪರ್ಷಿಯಾ ದೇಶದಲ್ಲಿ ಪರ್ಷಿಯನ್ಸ್ ಇದ್ರು. ಅವ್ರಿಗೆ ಒಂದು ಧರ್ಮ ಇತ್ತು, ಅದ್ರ ಹೆಸರು ಪಾರ್ಸಿ. ನಾವೀಗ ಪಾರ್ಸಿ ಧರ್ಮ. ಆ ಧರ್ಮ ಗ್ರಂಥ ಸ್ಥಾಪನೆ ಆಗಿದ್ದು, ಆ ಧರ್ಮ ಸ್ಥಾಪನೆ ಆಗಿದ್ದು ಜೊರಾಸ್ಟರ್ ಅನ್ನುವಂತ ಒಬ್ಬ ನಮ್ಮ ಅರ್ಥದಲ್ಲಿ ಋಷಿ ಅಂತ ಇಟ್ಕೊಳ್ಳಿ, ಧರ್ಮ ಸ್ಥಾಪನೆ ಅವನಿದಾಗಿದ್ದು. ಅದ್ರಲ್ಲಿ ಒಂದು ಬುಕ್ ಇದೆ, ಅವ್ರ ಧರ್ಮ ಗ್ರಂಥ ಹೆಸರು ಝೆಂಡ್ ಅವೆಸ್ಟಾ. ಈ ಝೆಂಡ್ ಅವೆಸ್ಟಾ ಅನ್ನುವ ಪುಸ್ತಕದಲ್ಲಿ ಅವರಿಗೆ ಸಿಂಧೂ ನದಿನೇ ಒಂದು ಬಾರ್ಡರ್ ಆಗಿತ್ತು. ಸಿಂಧೂ ನದಿಯ ಪೂರ್ವಕ್ಕೆ ಇರೋರು ಎಲ್ಲರನ್ನ ಅವರು ಹಿಂದೂಗಳು ಅಂದ್ರು.
ಓಕೆ. ಸಿಂಧು ಅನ್ನುವ ಶಬ್ದದಿಂದ ಹಿಂದೂ ಅನ್ನುವ ಶಬ್ದ ಬಂದಿದೆ. ಕೆಲವರು ಹೇಳ್ತಾರೆ ಎಸ್ ಅನ್ನುವಂತ ಸ ಅನ್ನುವಂತ ಶಬ್ದಕ್ಕೆ ಏನು ಉಚ್ಚಾರ ಇದೆಯಲ್ಲ ಅಲ್ಲಿ ಇಲ್ಲ, ಅದಕ್ಕೆ ಸ ಹೋಗಿ ಹ ಅಂತ ಹೇಳ್ತಾರೆ, ಅದಕ್ಕೆ ಅವರು ಸಿಂಧು ಹೋಗಿ ಹಿಂದೂ ಅಂತ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ಆಧಾರಗಳು ಉಂಟು, ಕೆಲವು ಆಧಾರ ವಿರುದ್ಧವಾಗಿಯೂ ಇದೆ. ಏನೇ ಇರಲಿ, ಅವರು ಮತ್ತೊಂದು ಶಬ್ದನ ಹಿಂದೂ ಅನ್ನೋದನ್ನ ಸಿಂಧೂ ನದಿಯ ಪರ್ಯಾಯವಾಗಿ ಬಳಸಿದ ಶಬ್ದ ಆ ಬುಕ್ಕಿನಲ್ಲಿ ಬಂದಿರೋ. ಅದಕ್ಕಿಂತ ಪೂರ್ವದಲ್ಲಿ ಯಾವುದೇ ಆಧಾರ ಇಲ್ಲ. ಇದರಿಂದ ಸಾಮಾನ್ಯ ಪಬ್ಲಿಕ್ ಯಾರು ಹೇಳಿ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಇನ್ನುವರೆಗೆ. ಓಕೆ. ಅದಾದ ನಂತರ ಏನಾಯ್ತು, ಎಲ್ಲರೂ ಈಗ ನಮ್ಮ ಭಾರತಕ್ಕೆ ಹೊರಗಿನಿಂದ ಬಂದವರು ಎಲ್ಲರೂ ಅದೇ ಮಾರ್ಗವಾಗಿ ಬಂದ್ರು. ಯಾವ ಮಾರ್ಗ? ವಾಯವ್ಯ ಗಡಿ ಅಂತಾರೆ. ವಾಯವ್ಯ ಗಡಿ ಈಗಿನ ಪಾಕಿಸ್ತಾನ ಮಾರ್ಗವಾಗಿ ಬಂದ್ರು. ಯಾರ್ಯಾರು ಬಂದ್ರು? ಅಫ್ಘಾನ್ದವರು ಬಂದ್ರು, ಪರ್ಷಿಯಾದವರು ಬಂದ್ರು, ಮೊಘಲರು ಬಂದ್ರು. ಮೊಘಲರು ಅಂದ್ರೆ ಮಂಗೋಲರು. ಮಂಗೋಲರು ಅಂದ್ರೆ ಈ ಚೈನಾದೊಂದು ಭಾಗ, ಅದು ಮಂಗೋಲಿಯಾ ಮೊದಲಿತ್ತು, ಈಗ ಸಪ್ರೇಟ್ ದೇಶ ಆಗಿದೆ ಮಂಗೋಲಿಯನ್. ಮೊಘಲರು ಬಂದ್ರು, ತುರ್ಕರು ಬಂದ್ರು. ಇವರೆಲ್ಲರೂ ಬಂದಾಗ ಅದು ಒಂದೇ ಮಾರ್ಗ ಇತ್ತು, ಯಾವುದು? ವಾಯವ್ಯ ಗಡಿ. ಅಲ್ಲಿಂದನೇ ಬಂದ್ರು. ಅವ್ರಿಗೆ ಇದೊಂದು ಮಾರ್ಕ್ ಆಗಿಬಿಡ್ತು, ಸಿಂಧೂ ನದಿ ದಾಟಿ ಆಚೆ ಕಡೆ ಹೋದ್ರೆ ಪೂರ್ವ ಕಡೆ ಎಲ್ಲರೂ ಹಿಂದೂಗಳು ಅಂತ. ಅದಕ್ಕೆ ಸಂಪೂರ್ಣವಾಗಿ ಹಿಂದೂ ಹಿಂದೂ ಅಂತ ಹೊರಗಿನವ್ರು ಕರೆಯಕತ್ರು. ನಮಗೆ ಹೊರಗಿನವ್ರು ಇಟ್ಟ ಧರ್ಮದ ಹೆಸರು ಹಿಂದೂ. ನಮ್ಮ ಧರ್ಮ ಅಂದ್ರೆ ಭಾರತ ಧರ್ಮ ವೈದಿಕ ಧರ್ಮ, ವೇದದಿಂದ ಹುಟ್ಟಿದ್ದು. ಅದು ಬಹಳ ಮುಖ್ಯ ಆಗಲಿಲ್ಲ ಆ ಕಾಲದಲ್ಲಿ. ಅವ್ರಿಗೆ ಗೊತ್ತೇ ಇರಲಿಲ್ಲ ಏನಿದೆ ಧರ್ಮ ಇವ್ರದ್ದು ಗೊತ್ತಿರ್ಲಿಲ್ಲ. ಹೊರಗಿನ ಬರೋ ಲೂಟ್ ಮಾಡ್ಕೊಳ್ತಿದ್ರು, ಹೋಗ್ತಾ ಇದ್ರು, ಏನ್ ಬೇಕಾದನ್ನ ತಗೊಂತ ಇದ್ರು, ಹೋಗ್ತಾ ಇದ್ರು, ಇಲ್ಲಿಂದ ವ್ಯಾಪಾರ ಮಾಡಕ್ ಬಂದಿದ್ರು. ಕೆಲವು ದಾಳಿ ಮಾಡಕ್ಕೂ ಬಂದಿದ್ರು. ಅಲೆಕ್ಸಾಂಡರ್. ಇದಾದ 300 ವರ್ಷಗಳ ನಂತರ ಇನ್ನೊಬ್ಬರು ಗ್ರೀಸ್ ದೇಶದಿಂದ ಬಂದ್ರು, ದಾಳಿ ಮಾಡಿದ್ರು. ಅವನೇ ಅಲೆಕ್ಸಾಂಡರ್ ಅಂತ. ಅದು 320ರಲ್ಲಿ, 320 ಕ್ರಿಸ್ತ ಶಕ ಪೂರ್ವ 320. ನಾನು ಆಗಲೇ ಹೇಳುದು ಕ್ರಿಸ್ತ ಶಕ ಪೂರ್ವ 2600 ವರ್ಷ. 300 ವರ್ಷದ ನಂತರ ಇವನು ಬಂದ. ಇವನು ದಾಳಿ ಮಾಡಿದ ಪೌರಸನ ರಾಜನವರಿಗೆ ಯುದ್ಧ ಮಾಡಿ ಅದರ ಪೌರಸ ಸೋತ ಮೇಲೆ ಅವನು ಮತ್ತೆ ತಾನ ರಾಜ್ಯ ಬಿಟ್ಕೊಟ್ಟ ಅನ್ನುವಂಥ ಕಥೆಯನ್ನು ಕೇಳಿರು. ಆ ಕಥೆಯಲ್ಲಿ ಬರುವಂತ ಅಲೆಕ್ಸಾಂಡರ್ನ ಅವನ ಜೊತೆ ಇತಿಹಾಸಕಾರರು ಬರ್ತಿದ್ರು. ಕೆಲವು ಇತಿಹಾಸಕಾರರು ಇಲ್ಲಿ ಉಳಿದ್ಬಿಟ್ರು. ಉಳಿದಿದ್ದಾಗ ಅಲ್ಲಿ ಒಬ್ಬ ಮೆಗಾಸ್ತನೀಸ್ ಅಂತ ಗ್ರೀಸ್ ದೇಶದ ಒಬ್ಬ ವಿದ್ವಾಂಸ ಇಲ್ಲಿ ಉಳಿದು ಒಂದು ಬುಕ್ ಬರ್ದಾನೆ. ಆ ಬುಕ್ಕಿನ ಹೆಸರು ಗ್ರೀಕ್ ದೇಶದ ಭಾಷೆಯಲ್ಲಿದೆ, ಅದರ ಹೆಸರು ಇಂಡಿಕಾ. ಅವನು ಸಿಂಧು ಇದ್ದಿದ್ದನ್ನ ಪರ್ಷಿಯನ್ರು ಹಿಂದೂ ಮಾಡಿದ್ರು. ಇವನು ಗ್ರೀಸ್ ದೇಶ ಬಂದವ, ಅವನಿಗೆ ಹಿಂದೂನು ಇಲ್ಲ ಸಿಂಧು ಇಲ್ಲ, ಇಂಡಸ್ ಅಂದ್ಬಿಟ್ಟ. ಇಂಡಸ್ ಅಂದ್ರೆ ಸಿಂಧು. ಓಕೆ. ಅಲ್ಲಿ ಎಸ್ನು ಹೋಯ್ತು, ಎಚ್ನು ಹೋಯ್ತು, ಆಯ್ ಬಂತು ಇಲ್ಲಿ. ಇಂಡಸ್, ಇಂದು ಅಂದ್ರೆ ಸಿಂಧು ಹೋಗಿ ಹಿಂದೂ ಆಯ್ತು, ಹಿಂದೂ ಹೋಗಿ ಇಂದು ಆಯ್ತು, ಅದು ಇಂಡಸ್ ಅಂದ್ರು ಅವರು. ಆ ಇಂಡಸ್ ಇಂದ ಬರೋ ಶಬ್ದನೇ ಇಂಡಿಯಾ. ಗೊತ್ತಾಯ್ತಾ? ಸೊ ಇಂಡಿಯಾ ಮೂಲ ಹೇಗ್ ಬಂತು ಅನ್ನೋದನ್ನ ಹೊರಗಿನವರು ನಮ್ಮನ್ನು ಕರೆದಿದ್ದು ಆ ಪ್ರಕಾರ. ಯುರೋಪಿಯನ್ ಏನ್ ಕರೆದ್ರು? ಇಂಡಸ್. ಇವರು ಈಗಿನ ಮುಸಲ್ಮಾನ್ ರಾಜ್ಯಗಳು ಏನಿದ್ರಲ್ಲ, ಅವರು ನಮ್ಮನ್ನ ಏನ್ ಕರೆದ್ರು? ಹಿಂದೂಸ್ ಅಂತ. ನಾವು ಅವ್ರು ಹೇಳ್ದಂಗ್ರೆ ನಾವೆಲ್ಲ ಹಿಂದೂಸ್ ಇಂದ ನಡ್ಕೊಂಡ್ ಬಿಟ್ವಿ. ಆದ್ರೆ ನಾವೆಲ್ಲ ವೈದಿಕರು, ಹಿಂದೂಗಳಲ್ಲ. ವೇದದಿಂದ ಹುಟ್ಟಿದ ಧರ್ಮ ಇದು. ಅಲ್ಲಿ ಇದಿದೆ, ಹೆಚ್ಚಿಗೆ ಬೇರೆ ಧರ್ಮಗಳು ಇದ್ದು, ಅದು ಇತ್ತು. ಸೊ ಆದ್ರಿಂದ ಹಿಂದೂ ಧರ್ಮದ ಬಗ್ಗೆ ಸಾಮಾನ್ಯವಾಗಿ ಅಮಾಯಕರಲ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲ. ಓಕೆ. ಅದನ್ನೇ ನಾನು ಈ ಪುಸ್ತಕದಲ್ಲಿ ಬರ್ದಿದ್ದೀನಿ. ಕನ್ನಡದಲ್ಲಿ ಇದೆ, ಇಂಗ್ಲಿಷ್ನಲ್ಲೂ ಇದೆ. ಇದು ನೀವು ನೋಡ್ಬೋದು, ಅದರಲ್ಲಿ ಇದೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಇದು ಆಗಿತ್ತು ನಾವು ಹೇಳಿದ್ವಲ್ಲ. ಮುಂದೆ ಏನಾಯ್ತು? 11 ಸುಮಾರು 10ನೇ ಶತಮಾನದಿಂದ ಅಷ್ಟಾಗ್ಬಿಡದೆ ಇಸ್ಲಾಂ ಧರ್ಮ ಸ್ಥಾಪನೆ ಆಗಿದ್ದು 627 ಇಸ್ವಿಯಲ್ಲಿ. ಹಿಜ್ರಿ ಶಕ ಅಂತಾರೆ ಅದಕ್ಕೆ. ಅದಲ್ಲಿ ಚಾಲು ಆಗುತ್ತೆ. ಆವಾಗಿನಿಂದ ಮುಸಲ್ಮಾನ ಧರ್ಮ ಹುಟ್ಕೊಳ್ತು. ಬಹಳ ವೇಗವಾಗಿ ಜಗತ್ತಿನಲ್ಲಿ ಯುದ್ಧ ಮಾಡಿ ಸೋಲಿಸ್ಬಿಟ್ಟು ಅವರು ಧರ್ಮ ಪ್ರಚಾರ ಮಾಡಿದ್ರು. ಅದರ ಭಾಗವಾಗಿನೇ ಭಾರತಕ್ಕೆ ಬಂತದ್ದು. ಭಾರತಕ್ಕೆ ಬಂದಾಗ 11ನೇ ಮೊದಲು ಮೊಹಮ್ಮದ್ ಘಜ್ನಿ ಅಂತ ಬಂದು 1018ನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ ದಾಳಿ ಮಾಡಿದವನು, 1018ರಲ್ಲಿ. ಅದಾದ ನಂತರ 17 ಸಲ ತಿರುಗಿ ಬರೋದು, ಲೂಟ್ ಮಾಡ್ಕೊಳ್ಳೋದು, ಹೋಗೋದು, ಇದೇ ಕೆಲಸ. ಅವನು ಸತ್ತಿದ್ದು 1130ರಲ್ಲಿ ಸತ್ತವನು. ಇದು ಮುಂದಿನ 18ರಿಂದ 30 12 ವರ್ಷದಲ್ಲಿ ಪ್ರತಿ ವರ್ಷ ಬರೋದು, ದಾಳಿ ಮಾಡ್ಕೊಳ್ಳೋದು, ದಾಳಿ ಮಾಡೋದು, ದುಡ್ಡು ಎಲ್ಲ ಬಂಗಾರ ತಗೊಂಡು ಹೋಗ್ಬಿಡುದು, ಬಂಗಾರ ಬೆಳ್ಳಿ. ಅವಾಗ ಗುಳಿ ಹೊಡೆದಾಕ್ಲ ಮಾಡಿದವನು ಅವನು ಘಜ್ನಿ. ಅವನು ಅಫ್ಘಾನಿಸ್ತಾನ, ಇವತ್ತು ಕೂಡ ಇದೆ ಘಜ್ನಿ ಅಂತ. ಅದರ ದ್ಯೋತಕವಾಗಿ ಪಾಕಿಸ್ತಾನ ಮೊನ್ನೆ ಏನೊಂದು ಬಾಂಬ್ ಮಾಡಿದ್ದಾರೆ, ಅದ್ರ ಹೆಸರು ಘಜ್ನಿ. ಈಗಿದೆ ಬಾಂಬ್. ಅದು ಇನ್ನೊಂದು ಬಾಂಬ್ ಮಾಡಿದ್ರೆ ಅದ್ರ ಹೆಸರು ಘೋರಿ. ಅವನು ಬಂದಿರೋದು ಅಲ್ಲಿ ಚಾಲು ಆಗುತ್ತೆ. ಲೂಟಿ ಮಾಡ್ಕೊಂಡು ಹಾಕಿದ್ರು, ಇಲ್ಲಿ ಯಾವನು ಉಳಿಲಿಲ್ಲ. ಆದ್ರೆ ಉಳಿದಿದ್ದು 1180 ಸುಮಾರಿಗೆ ಮೊಹಮ್ಮದ್ ಘೋರಿ ಅಂತ ಬಂದ, ಲೂಟ್ ಮಾಡ್ಕೊಂಡ. ಅವನೇ ಪೃಥ್ವಿರಾಜ್ ಚವಾನ್ ಕೊಂದವನು.
ಓ ಅವನು ಕೊಲ್ಲುವಂತೆ ಮಾಡಿದವನು ಇಲ್ಲಿ ಕರೆಸಿದವನು, ಅವನಿಗೆ ಸೈನ್ಯ ಕೊಟ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿ ಮುಸಲ್ಮಾನರಿಗೆ ಕರೆಸಿ ಸಹಾಯ ಮಾಡಿದವರು ಹಿಂದೂಗಳೇ. ಜಯಚಂದ್ ಅಂತ, ಜಯಚಂದ್ ಜಯಚಂದ್ ತೋಮಾರ್. ಓಕೆ, ಅವ್ರ ಮೂಲತಃ ಯಾವ್ರವ್ರು ಸರ್? ರಾಜಸ್ಥಾನದವ್ರು. ರಾಜಸ್ಥಾನದವ್ರು. ಅಲ್ಲಿ ಡೆಲ್ಲಿಲಿ ಆಳ್ತಿದ್ರು ತೋಮಾರ್ ವಂಶದವರು. ಅಲ್ಲಿ ಏನಾಯ್ತು, ಪೃಥ್ವಿರಾಜ್ ಚೌಹಾಣ್ ಮತ್ತೊಂದು ರಾಜವಂಶ, ಇಬ್ಬರು ರಾಜಸ್ಥಾನಿಗಳ ರಾಜಪುತ್ರೆ, ಅವ್ರ ನಡುವೆ ಜಗಳ ಆಯ್ತು. ಜಗಳ ಇದ್ದಾಗ ಈ ಜಯಚಂದ್ರನ ತಂಗಿ ಅವನು ವೈರಿಜ ಅಂದ್ರೆ ಇವನು ಪೃಥ್ವಿರಾಜ್ ಚೌಹಾಣ್ ಜೊತೆ ಓಡಾಡ್ಬಿಡ್ತಾಳೆ. ಓಡಿ ಹೋದಾಗ ಅವನಿಗೆ ಒಂದು ಅವಾಗ ಇವನು ಸೋರಿಸಲೇಬೇಕು, ಕೊಲ್ಲೇಬೇಕು ಅಂತ ಪೃಥ್ವಿರಾಜ್ ಚೌಹಾಣ್ ಅಫ್ಘಾನಿಸ್ತಾನವರೆಗೆ ಹೋಗಿ ಗೋರಿನ ಸೋಲಿಸಿ ಬಂದಿದ್ದ. ಅಷ್ಟು ದೊಡ್ಡ ವೀರ ಅವನು. ಅವನನ್ನ ಸೋಲಿಸ್ಬೇಕು ಅಂತ ಹೇಳ್ಕೊಂಡು ಇವನೇನ್ ಮಾಡ್ದ, ಇನ್ನೊಮ್ಮೆ ಬಾ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಕರೆಸಿ ಯುದ್ಧ ಮಾಡಿಸಿ ಅದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಕೊಂದು ಹಾಕಿದ್ರು. ಅವಾಗಿನಿಂದ ಮುಸ್ಲಿಮರು ಇಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಗೋರಿ ಉಳಿಲಿಲ್ಲ, ಇಲ್ಲ ಹೋಗ್ಬಿಟ್ಟರಿಗೆ. ಹೋಗು ಮುಂದ ತನ್ನ ಕೆಲವು ಗುಲಾಮರಲ್ಲಿ ಬಿಟ್ಟು ಹೋದ. ಅದೇ 1190 ಸುಮಾರಿಗೆ ಹುಟ್ಟಿದಂತ ಗುಲಾಮ ವಂಶಾವಳಿ ಮೊದಲೇ ರಾಜ ಇಲ್ತತ್ಮಿಶ್ ಅಂತ. ಅವನೇ ಕುತುಬ್ ಮಿನಾರ್ ಕಟ್ಟಿದ್ರಲ್ಲ, ಅವರು ಅದೇ ಕಾಲದಲ್ಲಿ ಹುಟ್ಟಿದಂತದ್ದು ಆ ಸುಮಾರಿಗೆ. ಅವರು ಮುಂದೆ ಅದ್ರ 3-4 ವಂಶ ಬರ್ತಾರೆ. ತುಗ್ಲಕರು, ಆಮೇಲೆ ಗಜನಿ, ಇವರು ಖಿಲ್ಜಿ ಅವರು, ಲೋಧಿ ಅವರು, ಮತ್ತೆ ಮೊದಲೇದಲ್ಲಿ ಇಲ್ತತ್ಮಿಶ್ ಅಂತ ಹೇಳ್ತಾರಲ್ಲ ಅದು. ಈ 4 ವಂಶ ಕೂಡ್ಕೊಂಡು ಸುಮಾರು ಮೊಘಲರು ಬರೆಯುವವರೆಗೆ 1526 ನೆನ್ಪಿಟ್ಕೊಳ್ಳಿ. 12ನೇ ಶತಮಾನದ ಪ್ರಾರಂಭದಿಂದ 16ನೇ ಶತಮಾನದ ಮೊದಲೇ 2 ದಶಕಗಳ ನಂತರ ಅಂದ್ರೆ 1526 ಅಂದ್ರೆ 1197 ಪ್ರಾರಂಭವಾಗಿ 1526 ಈ ಸುಲ್ತಾನ್ ರಾಜ ಆಳಿದ್ರು. 4 ವಂಶಸ್ಥರು. ಮೊಹಮ್ಮದ್ ತುಘಲಕ್ ಅಂತ ಕೇಳಿರಿ, ಅವನು 2ನೇ ವಂಶ. ಅದು ಮೊದಲೇದು ಇವ್ರೇನೆ, ಲೋಧಿ ಇದು ಫಸ್ಟ್. ಕೊನೆಗೆ ಲಾಸ್ಟ್ ವಂಶ ಇರೋದು ಲೋಧಿ, ಇಬ್ರಾಹಿಂ ಲೋಧಿ ಅಂತ. ಅವನು ಡಿಫೀಟ್ ಮಾಡಿ ಸೋಲಿಸ್ಬಿಟ್ಟು ಬಾಬರ್ ಇಲ್ಲಿ ಬಂದು ರಾಜ್ಯ ಸ್ಥಾಪನೆ ಮಾಡ್ತಾನೆ. ಇದ್ದಿದ್ದನ್ನು ಮುಂದುವರಿಸ್ತಾನೆ ಅವನು. ಈ ರಾಜ್ಯ ಸ್ಥಾಪನೆ ಮಾಡೋದು ಡೆಲ್ಲಿಯಲ್ಲಿ ಇವರೇ ಗುಲಾಮ್ರೆ, ಅಫ್ಘಾನಿಸ್ತಾನದವ್ರೆ. ಅಲ್ಲಿಂದ ಎಲ್ಲ ಚಾಲು ಆಗುತ್ತೆ ಮುಂದೆ ಕಥೆಗಳು. ಇದೆಲ್ಲ ಆಯ್ತು 16ನೇ ಶತಮಾನದಲ್ಲಿ. ಇಲ್ಲಿವರು ಏನಂತಿದ್ರು ಇವರು, ಹಳೆ ಶಬ್ದ ಏನು, ಹಿಂದೂ. ಮುಸಲ್ಮಾನರನ್ನು ಉಪಯೋಗ ಮಾಡ್ಕೊಂಡು ಹಿಂದೂ ಅಂತೇನೆ. ಆದ್ರೆ ಕರೆದವ್ರು ಹಿಂದೂ ಅಲ್ಲ, ಈ ಕರೆದವ್ರ ಪಾರ್ಸಿಗಳು. ಅದನ್ನೇ ಮುಂದುವರಿಸಿದವ್ರು ಇವ್ರು 4 ಮುಸಲ್ಮಾನರು. ಮೊಘಲರು ಮುಂದುವರಿಸಿದ್ರು. ಮೊಘಲರು ಎಷ್ಟು ವರ್ಷ ಆಳಿದ್ರಿ? 1526ರಿಂದ 1857 ಎಷ್ಟು ವರ್ಷ ಆಯ್ತು? ಸುಮಾರು 300 ವರ್ಷ. 26 1500 ಅಂದ್ರೆ 1600, 1700, 1800, ಸುಮಾರು 325 ವರ್ಷ ರಾಜ ಆಳಿದ್ರು. ಅವ್ರ ಕಾಲದಲ್ಲಿ ಹಿಂದೂ 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 ಅಂತ ಬಂದ್ಬಿಡ್ತು. ಆಯ್ತಲ್ಲ, ಗೌರಿಗಳಿಂದ ಚಾಲುವಾಗಿ ಮೊಘಲರವರೆಗೆ ನಾವು ಮುಸಲ್ಮಾನರ ಬಾಯಲ್ಲಿ ಹಿಂದೂಗಳಾಗ್ಬಿಟ್ಟಿವಿ. ನಮ್ಮ ಧರ್ಮದ ಹಿಂದೂನಲ್ಲ, ನಮ್ಮ ಧರ್ಮ ಗ್ರಂಥ ಯಾವುದೇ ಧರ್ಮ ಗ್ರಂಥದಲ್ಲಿ ಇಲ್ಲ ಅದು. ಸೊ ಇದು ಮಾತಾಡ್ತಾ ಬಂದಿರೋದು ಹಿಂದೂ. ಅವ್ರು ಹೇಳ್ತಾ ಇರ್ತಾರೆ, ಹೇಳ್ತಾ ಅದನ್ನ ಕಂಟಿನ್ಯೂ ಆಗಿದೆ. ಅವ್ರು ಹಿಂದೂ. ಈಗ ನಿಮ್ ಕೂಡ ರಾಜ ಆಳವ್ರು ಅವ್ರೇ ತಾನೆ, ರಾಜರು ಅವರೇ, ನಾವು ಪ್ರಜೆಗಳು. ಹೌದು. ಅವ್ರು ನಮ್ಗೆ ಹಾಯ್ ಓ ಹಿಂದೂ ಹಾಯ್, ನಮ್ ಹಿಂದೂ ಅಂತಾರೆ. ಹಿಂದೂ, ಸೊ ನೀನ್ ಒಪ್ಕೊಂಡಿಯಲ್ಲ. ಹೌದು. ಹಾಗೆ ಬೇರೆಯವರು ನಮ್ಮನ್ನ ಕರೀತದ ಶಬ್ದ ಹಿಂದೂ. ಯಾವುದೇ ರೀತಿ ಪುರಾವೆಗಳಿಲ್ಲ ಇದಕ್ಕೆ. ಇಲ್ಲ, ಪುರಾವೆ ಇದೇ ಪುರಾವೆ ಅಂದ್ರೆ ಹೇಳಿರೋದೇ, ರಾಜ ಹೇಳಿರೋದೇ ಪುರಾವೆ. ಹೌದು, ಬೇರೆ ಯಾವುದೇ ತರದ್ದು ಪುರಾವೆಗಳಿಲ್ಲ. ನಮ್ಮನ್ನ ಆಳಿದವ್ರು ಅವರೇ ತಾನೆ. ಹೌದು. 12ನೇ ಶತಮಾನದಿಂದ 18ನೇ ಶತಮಾನದ ಮಧ್ಯದವರೆಗೆ, 1857 ಅವರೇ ಆಳ್ತಿರ್ತಾನೆ. ಮಧ್ಯದಲ್ಲಿ ಆಮೇಲೆ ಚಾಲು ಆಯ್ತು. ನೆಕ್ಸ್ಟ್ ಶಬ್ದ ಬರ್ತದೆ. ಆ ಶಬ್ದ ಯಾವಾಗ ಯುರೋಪಿನಿಂದ ಬರಕ್ಕೆ ಚಾಲು ಮಾಡಿದ್ರು 1495 ಸುಮಾರಿಗೆ, 98 ಸುಮಾರಿಗೆ ವಾಸ್ಕೋಡ ಗಾಮ ಬಂದ ಪೋರ್ಚುಗಾಲ್ದಿಂದ. ಅವನು ಗೋವಾದಲ್ಲಿ, ಮತ್ತೆ ಈಗ ನಮ್ಮ ಕರ್ನಾಟಕದ ಕಾರವಾರ, ಭಟ್ಕಳ, ಕೊಚಿನ್, ಇವೆಲ್ಲ ಕೇರಳದಲ್ಲಿ ಅವ್ರ ರಾಜಸ್ಥಾಪನೆ, ಅವನು ಬಂದರುಗಳನ್ನ ಕಟ್ಕೊಂಡ ವ್ಯಾಪಾರಕ್ಕೆ ಬಂದವನು. ಆದ್ರೆ ಮುಂದೆ ರಾಜರಾಗ್ಬಿಟ್ರು ಅವರು. ಓಕೆ, ಪೋರ್ಚುಗೀಸ್ ಬಂದ್ರು. ಸೊ ಇಲ್ಲಿ ಯಾರೇ ಬಂದಿರ್ಲಿ ನಮ್ಮ ದೇಶಕ್ಕೆ, ಎಲ್ಲಾರು ವ್ಯಾಪಾರಕ್ಕೋಸ್ಕರ ಬಂದಿರೋದು. ಹೌದು. ಸೊ ವ್ಯಾಪಾರಕ್ಕೋಸ್ಕರ ಬಂದು ಇಲ್ಲಿ ರಾಜರ ತರ ಆಳಿದ್ರು. ಯಾಕೆ ಆಳಿದ್ರು, ಹೆಂಗ್ ಆಳಿದ್ರು ಅವರು, ಅದನ್ನ ವಿಚಾರ ಮಾಡಿ. ಇದನ್ನ ಸಾವರ್ಕರ್ ಹೇಳ್ತಾರೆ. ಇದನ್ನ ಸಾವರ್ಕರ್ ಇಲ್ಲಿಂದ ಹಿಂದುತ್ವ ಚಾಲು ಆಗುತ್ತೆ, ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಸಾವರ್ಕರ್ ಬಹಳ ಓದ್ಕೊಂಡಿದ್ದೀನಿ. ಓಕೆ, ಅದಲ್ಲಿ ಅವರ ಹಿಂದುತ್ವ ಬುಕ್ನಲ್ಲಿ ಇದು ಹೇಳಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಪರಿಕೀರ ವಿರುದ್ಧ ಯಾಕೆ ಸೋತೀವಿ ಹೇಳ್ತಾರೆ ಅವರು. ಯಾಕೆ ಸೋತೀವಿ ಅಂತಂದ್ರೆ ಅವೆಲ್ಲ ನೋಡಿ ಕತೆ ಹೇಳ್ತಾರೆ. ಕತೆ ಹೇಳೋ ಟೈಮ್ ಇಲ್ಲ ನನಗೆ. ಆದ್ರೆ ಅವ್ರು ಹೇಳಿ ನೋಡೋ ಇಲ್ಲಿಂದಾನೆ, ನಿಮ್ ಪ್ರಶ್ನೆ ಇಲ್ಲ. ಹೊರಗೆ ಬಂದ್ರು, ನಮ್ಮನ್ನ ಆಳಿದ್ರು. ಮುಸಲ್ಮಾನರು ಬಂದ್ರು ಸೋತೀವಿ, ಆಯ್ತಾ. ಆಮೇಲೆ ಬ್ರಿಟಿಷ್ ಬಂದ್ರು ಸೋತೀವಿ, ಪೋರ್ಚುಗೀಸ್ ಬಂದ್ರು ಸೋತೀವಿ, ಫ್ರೆಂಚ್ ಬಂದ್ರು ಸೋತೀವಿ. ಆಮೇಲೆ ಡಚ್ನವ್ರು ಬಂದಿದ್ರು. ತಮಿಳ್ನಾಡಲ್ಲಿ ಟ್ರಾವನ್ಕೋರ್ ಅಂತ ಇವತ್ತು ಇದೆ, ಅಲ್ಲಿ ಟ್ರಾಂಜೆಬಾರ್ ಅಂತ ಇವತ್ತು ಇದೆ, ಅವ್ರು ಬಂಗ್ಲಾ ಇದೆ ಅಲ್ಲಿ. ತಂಜಾವೂರ ಅಲ್ಲ, ಇದು ಜಾಂಜಿಬಾರ್ ಜಾಂಜಿಬಾರ್ ಅಂತ ಇದೆ.
ಅದಕ್ಕೆ ಟ್ಯಾಂಜಿಬಾರು ಅಂತಾರೆ. ಹ್ಮ್ ಅದು ತಮಿಳುನಾಡಲ್ಲಿದೆ, ಕಡಲೂರು ಹತ್ರ ಮುಂದೆ ಹೋಗಿ ನಾನು ನೋಡಿದ್ದೀನಿ, ಬಂಗ್ಲೆಯಿಂದ ಅವ್ರಿಗೂ ಡ್ರೆಸ್ ಇದು. ಸೊ ಇವರು 4 ಜನ ಬೇರೆ ಬೇರೆ ದೇಶವರು ಬಂದು, ಯಾರು ಯುರೋಪಿನವರು, ಮೊದಲು ಮುಸಲ್ಮಾನರು ಮುಗಿತು. ಹ್ಮ್ ಇದು ಫಸ್ಟ್ ಟೈಮ್ ಬಂದಿದ್ದು 16ನೇ ಶತಮಾನ. ಮೊಟ್ಟ ಮೊದಲು ಬಂದು ವ್ಯಾಪಾರಕ್ಕೆ ಬಂದವರು ಪೋರ್ಚುಗೀಸರು 1498 ಸುಮಾರಿಗೆ. ಆಮೇಲೆ ಅವ್ರು ರಾಜ ಕಟ್ಟಿದ್ದು 1516ಕ್ಕೆ, 20 ವರ್ಷದ ಮೇಲೆ ಇಲ್ಲಿ ಬಂದು ಅವ್ರು ಗವರ್ನರ್ ಆಲ್ಫಾನ್ಸೋ ಆಲ್ಬುಕರ್ಕ್ ಅಂತ ತಿಳ್ಕೊಂಡು ಬಂದು ಗವರ್ನರ್ ಆದವನು. ಎಲ್ಲಿ ಗೋವಾ ಏರಿಯಾದಲ್ಲಿ. ಕಾರವಾರ ಮಗ್ಲಿಕ್ಕೆ ಬರ್ತಿತ್ತು. ಹ್ಮ್ ಆದ್ರೆ ಕಾರವಾರ ಅವಾಗ ಪೋರ್ಚುಗೀಸ್ ಹತ್ರ ಇರ್ಲಿಲ್ಲ, ಅದು ಆದೇಶ ಆಗಿತ್ತು. ಆಮೇಲೆ ಇದು ಕೆಳದಿ ರಾಜರಿಗೆ ಬಂತು, ಲಿಂಗಾಯತ ರಾಜರು. ಅವ್ರ ಯುದ್ಧ ಆಗಿದೆ ಬಹಳಷ್ಟು. ಆ ಪೋರ್ಚುಗೀಸ್ ಜೊತೆಗೆ ಅಬ್ಬಕ್ಕ ಉಳ್ಳಾಳ್ ಕೇಳಿದ್ರಲ್ಲ, ಹೌದು ಅದು ಯುದ್ಧ ಆಗಿದ್ದು ಪೋರ್ಚುಗೀಸ್ ಗೊತ್ತಾನೆ ಅದೇ ಕಾಲದಲ್ಲೇನೆ. ಪೋರ್ಚುಗೀಸ್ ಬಂದಾಗ 15 ಶತಮಾನ ಎಲ್ಲ ಅವರು ಕೆಲವು ಭಾಗ ಇಟ್ಕೊಂಡ್ಬಿಟ್ರು. ಅವ್ರಿಗೆ ಬ್ರಿಟಿಷ್ ಯುದ್ಧ ಆದಾಗ ಅವ್ರು ಬ್ರಿಟಿಷ್ ಸೋತ್ಬಿಟ್ಟು ಆ ಸಣ್ಣ ಏರಿಯಾಕ್ಕೆ ಲಿಮಿಟ್ ಆದ್ರು. ಆಮೇಲೆ 1660ರಲ್ಲಿ ಬಂದಿದ್ದು ಫ್ರೆಂಚರು. ಅವ್ರು 5 ಜಾಗ ಅದಾವ ಇಂಡಿಯಾದಲ್ಲಿ, ಇವತ್ತು ಅವ್ರ ಹೆಸರು ಇದೆ. ಅದಕ್ಕಿಂತ ನಡುವೆ ಇಬ್ಬರು ನಡುವೆ ಬಂದವರು 16ನೇ ಶತಮಾನದಲ್ಲಿ, 1600ನೇ ಅವರು ಭಾರತಕ್ಕೆ ಬ್ರಿಟಿಷ್ ಬಂದಿರೋದು 1600ರಲ್ಲಿ. ಇವರು 1497, ಇವರು ಬ್ರಿಟಿಷ್ ಬಂದಿರೋದು 1600. ಈ 16ರಿಂದ ಬ್ರಿಟಿಷ್ ಬಂದ್ರು. ಅವರು ಪೋರ್ಚುಗೀಸ್ ಕೂಡ ಕಂಟ್ರೋಲ್ ಮಾಡಿ ಇಲ್ಲಿಯೇ ಇಟ್ಕೊಳ್ಳಿ ಬಿಟ್ಬಿಟ್ರು. ಅದೇ ಗೋವಾ, ದಮನ್, ದಿಯು ಎಲ್ಲ. ಅದಾದ ನಂತರ 1660ರಲ್ಲಿ ಫ್ರೆಂಚರು ಬಂದ್ರು. ಅವ್ರಿಗೆ ಮತ್ತೆ ಬ್ರಿಟಿಷ್ ಜಗಳ, ನನ್ನ ಏರಿಯಾ ನಿನ್ನ ಏರಿಯಾ ಅಂತ ಜಗಳ ಮಾಡಿ ಅವ್ರನ್ನ 5 ಕಡೆ ಇಟ್ಬಿಟ್ರು. 5 ಕಡೆ ಎಲ್ಲಿ ಹೇಳ್ತೀನಿ, ನೀವು ಕೇರಳಕ್ಕೆ ಹೋಗಿದ್ದೀರಾ, ಅಲ್ಲಿ ಮಾಹೆ ಅಂತಿದೆ, ಅದು ಇವತ್ತು ಕೂಡ ಫ್ರೆಂಚ್ ಸಿಸ್ಟಮ್ ಇದೆ. ಅಲ್ಲಿ ಪಾಂಡಿಚೇರಿ ನೋಡಿದೀರಾ, ಪಾಂಡಿಚೇರಿ ಅದೇ ಅವ್ರ ಮುಖ್ಯ ಕೇಂದ್ರ, ಅವರ ಕ್ಯಾಪಿಟಲ್. ಹಾ, ಇವತ್ತು ಕೂಡ ಅಲ್ಲಿ ರೂಮಾಂಡೆ ಅವೆಲ್ಲ ಹೆಸರುಗಳಿದೆ, ಮಾಂತೋಸೆ ಸ್ಟ್ರೀಟ್ ಅವೆಲ್ಲ ಇದೆ. ಅದು ಫ್ರೆಂಚ್ ಇರದೆ. ಅದು ಮುಂದೆ ಅದು ಹೋದ ಕರೈಕಲ್ ಅಂತಿದೆ, ಯಾಣಾಮ್ ಆಂಧ್ರದಲ್ಲಿದೆ. ಪಾಂಡಿಚೇರಿ ಮತ್ತೆ ಕರೈಕಲ್ ತಮಿಳುನಾಡದಲ್ಲಿದೆ. ಯಾಣಾಮ ಆಂಧ್ರದಲ್ಲಿದೆ. ಚಂದ್ರನಗರ್ ಬೆಂಗಾಲ್ದಲ್ಲಿದೆ, ಕಲ್ಕತ್ತಾ ಪಕ್ಕದಲ್ಲಿ ಪ್ರಿಸಿಂಕ್ಟ್ಸ್ ಅಂತಾರೆ. ಚಂದ್ರನಗರ್, ಯಾಣಾಮ್, ಕರೈಕಲ್, ಪಾಂಡಿಚೇರಿ, ಮಾಹೆ ಇವು ಪೋರ್ಚುಗೀಸರು 1950ರವರೆಗೆ ಪೋರ್ಚುಗೀಸರೇ ಇದ್ರು ಅಲ್ಲಿ. ಅವರು ನಮ್ಮನ್ನ ಆಳಿದ್ರು. ಅದಕ್ಕೆ ಸಾವರ್ಕರ್ ಕೇಳಿದೇನು, ಮುಸಲ್ಮಾನರು ಬಂದ್ರು ನಮ್ಮನ್ನ ಆಳಿದ್ರು. ಎಲ್ಲಿಂದ ಬಂದ್ರು ಅವರು? ಮೊದಲು ಇರಾನ್ದ ಬಂದ್ರು, ಆಮೇಲೆ ಪಾಕಿಸ್ತಾನದ ಬಂದ್ರು, ಮಂಗೋಲಿಯಿಂದ ಬಂದ್ರು, ತುರ್ಕಸ್ತಾನದ ಬಂದ್ರು. ಅವ್ರೆಲ್ಲ ಆಳೆ ಬಿಟ್ರಲ್ಲ. ಯಾಕೆ ಇಷ್ಟ ಇದ್ದೀವಿ, ವೀಕ್ ಇದ್ದೀವಿ? ಬ್ರಿಟಿಷರು ಬಂದ್ರು ವ್ಯಾಪಾರ ಮಾಡಕ್ ಬಂದು ಇಲ್ಲಿನ ನೆಲೆ ಅಂತ ರಾಜರಾಗ್ಬಿಟ್ಟು ಇಡೀ ದೇಶನ ಬಂದ್ಬಿಟ್ಟು ಉಳಿದವ್ರನ್ನ ಕಂಟ್ರೋಲ್ ಮಾಡಿ ಹೊರಗಿನವ್ರನ್ನ ತಾವು ಇಡೀ ದೇಶನ ಗೆದ್ಕೊಂಡ್ಬಿಟ್ಟು ಆಳಿದ್ರು. ಹೆಂಗ್ ಆಳಿದ್ರು? ಇದು ಅವ್ರ ಮೂಲಭೂತ ಅಂತ ಅವ್ರ ರಾಜಕೀಯ ಒಂದು ವಿಶ್ಲೇಷಣೆ ಮಾಡ್ತಾರೆ ಹಿಂದುತ್ವದಲ್ಲಿ. ನೀವು ಒಬ್ಬದ ಇರ್ಲಿ, ಕೆಲವು ಮಾತನ್ನು ಒಪ್ಪಲೇಬೇಕಾಗತ್ತೆ ಅಲ್ಲಿ. ಅದ್ರ ಬಗ್ಗೆ ನೀವು ಡೀಟೇಲ್ ಸಾವರ್ಕರ್ದು ಅದು ಕೆಲವೊಂದು ಒಪ್ಪೋದು, ಕೆಲವೊಂದು ಒಪ್ಪಕ್ಕಾಗಲ್ಲ. ಆದ್ರೆ ಅವ್ರು ಹೇಳಿದ್ದು ಸುಳ್ಳಲ್ಲ, ಇಸ್ಮಾ ಸತ್ಯ. ಕೆಲವೊಂದು ನಿಜ ಇದೆ, ಐತಿಹಾಸಿಕ ಸತ್ಯಗಳು ಸತ್ಯ. ಅದನ್ನ ಮುಂದೆ ಇವರು ಧಾರ್ಮಿಕ ಬಳಸಕ್ ಹೋಗ್ರೆ ಹಿಂದುತ್ವ ಆಗತ್ತೆ, ಅದ್ ಬಿಟ್ಬಿಡಿ. ಆದ್ರೆ ಅವರು ಅನಾಲಿಸಿಸ್ ಮಾಡದಂತ ಒಂದು ರಾಜಕೀಯ ವಾಸ್ತವಿಕ ಸುಳ್ಳಲ್ಲ, ಇವ ಸತ್ಯ. ಇದೆ. ಯಾಕೆ ನಾವು ಸೋತೀವಿ? ನೀವು ಒಪ್ಪೋದು ಒಪ್ಲಿಕ್ಕಿಲ್ಲ, ಅವ್ರ ವಾದ. ಅದು ಮೋರಲ್ಲೇ ಅದ್ರಲ್ಲಿ ಭಾಗ ಇದೆ, ಸತ್ಯ ಇದೆ, ಕೆಲವು ಸತ್ಯಾಂಶಗಳು ಇದೆ ಅದರಲ್ಲಿ. ಸೊ ಈಗ ನಾನು ಹೇಳೋದು ಗೊತ್ತಾಯ್ತಲ್ಲ, ಹಿಂದೂ ಅಂತ ಬಂದಿರೋದು, ಇಂಡಿಯಾ ಅಂತ ಹೆಂಗ್ ಬಂತು, ಇವೆಲ್ಲ ಹೊರಗಿನವ್ರು ನಮ್ಮನ್ನು ಕರ್ಕೊಂಡು ಆಡ್ತಾ ಇದೆ. ನಮ್ಮ ನಿಜವಾಗ ಐಡೆಂಟಿಟಿ ಏನು, ಭಾರತ ಐಡೆಂಟಿಟಿ ಏನು, ವೈದಿಕ ಧರ್ಮ, ವೇದದಿಂದ ಹುಟ್ಟಿದ್ದು. ವೇದಗಳು 5000 ವರ್ಷದಿಂದ 6000 ವರ್ಷದಿಂದ ಇದೆ, ಅದು ಹೇಳೋದು. ನೀವು ಕೆಲವು ಬ್ರಾಹ್ಮಣರು ಕೇಳಿದ್ರೆ ಇಲ್ಲಲ್ಲ 20,000 ವರ್ಷದಿಂದ ಇರ್ಲಿ, ಮೊದಲು ಇತ್ತು ಒಂದು ಸತ್ಯ. ಎಷ್ಟು 1000 ವರ್ಷ ಹಿಂದಿತ್ತು ವಿ ಡೋಂಟ್ ಬಾದರ್, ಬಟ್ 5000 ವರ್ಷ ಮೇಲೆ ಇತ್ತು ಸತ್ಯ. ಅದು ನಮ್ಮ ಮೂಲ ಧರ್ಮ ಅಂತ ಹೇಳ್ಕೊಂಡು ಬಂದ್ರು. ಆಮೇಲೆ ರಾಜಕೀಯ ಬಿಟ್ಬಿಡೋಣ, ಇದೊಂದು ಇತಿಹಾಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.